ನಮಸ್ಕಾರ ವೀಕ್ಷಕರೇ, ನಾನು ರಚನಾ. ಮಾರ್ಚ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ದ್ವಾದಶ ರಾಶಿಗಳ ಈ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಮೇಷರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು. ಸೊ ಈ ಮಾಸ ಭವಿಷ್ಯ ಅಂತ ನೋಡೋದಕ್ಕೆ ಮುಂಚೆ ಫಸ್ಟ್ ಗ್ರಹಗಳ ಸ್ಥಾನಮಾನ ನೋಡ್ಕೊಳ್ಳೋಣ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗಿದೆ ಎಲ್ಲಾ ರಾಶಿಗಳಿಗೆ ಅಂತ ಅನ್ನೋದು. ಸೊ ನೋಡಿ, ಮೊದಲನೇದು ಯಾವ್ಯಾವ ಗ್ರಹದ ಬದಲಾವಣೆ ಇದೆ, ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡಿದ್ರೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೆಲವು ಗ್ರಹಗಳು ಒಂದೊಂದೇ ಸ್ಥಾನದಲ್ಲಿ ಸ್ಥಗಿತವಾಗಿದ್ದಾವೆ. ಅಂದ್ರೆ ಕುಂಭ ರಾಶಿನಲ್ಲಿ ರಾಹು, ಬುಧ ಮತ್ತು ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಶನಿ, ಶುಕ್ರ, ರವಿ ಗ್ರಹಗಳಿರ್ತವೆ. ಮಿಥುನ ರಾಶಿನಲ್ಲಿ ಗುರು ಗ್ರಹ ಇದ್ರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹಗಳಿರ್ತವೆ. ಸೊ ಈ ತಿಂಗಳಲ್ಲಿ ಇರುವಂತ ಒಂದು ಅಲೈನ್ಮೆಂಟ್. ಸೊ ಯಾವಾಗ ಗ್ರಹಗಳ ಒಂದು ಬದಲಾವಣೆ ಆಗ್ತದೆ ಅಂತ ನೋಡಿದಾಗ ನೋಡಿ, ಶುಕ್ರ ಗ್ರಹ ಮಾರ್ಚ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗುರು ಗ್ರಹ ಮಾರ್ಗಿ, ಅಂದ್ರೆ ಇಷ್ಟು ದಿವಸಗಳ ಕಾಲ ರೆಟ್ರೋ ಹಿಮ್ಮುಖ ಸಂಚಾರವಾಗಿ ಏನಿತ್ತು, ಇವಾಗ ಮಾರ್ಗಿಯಾಗಿ ಬದಲಾಗ್ತಾನೆ 10ನೇ ತಾರೀಕು. ಇನ್ನು ಸೂರ್ಯ ಗ್ರಹ 15ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ, ಅಂತಂದ್ರೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಹೋಗ್ತಾನೆ. ಇನ್ನು ಬುಧ ಗ್ರಹ ಕೂಡ 20ನೇ ತಾರೀಕು ಮಾರ್ಗಿ, ಇಷ್ಟು ದಿವಸಗಳ ಕಾಲ ಏನು ಹಿಮ್ಮುಖ ಸಂಚಾರವಾಗಿತ್ತು, ಈಗ ಮಾರ್ಗಿಯಾಗಿ ಹೋಗ್ತಾರೆ. ಇನ್ನು ಶುಕ್ರ ಗ್ರಹ 24ನೇ ತಾರೀಕು ಮತ್ತೆ ಮೀನಿಂದ ಮೇಷಗೆ, ಅಂದ್ರೆ ಶುಕ್ರ ಗ್ರಹ ಮಾತ್ರ 2 ಸತಿ ಈ ತನ್ನ ಪತನ ಬದಲಾಯಿಸ್ತಾರೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನ್ ಫಲ ಬೀಳುತ್ತೆ ಅನ್ನೋದು ನೋಡೋಣ. ಮೊದ್ಲೇ ನೋಡಿ, ಈಗ ಶುಕ್ರ ಬಂದು ಉಚ್ಚ ಸ್ಥಿತಿಗೆ ಹೋಗ್ತಾನೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸೊ ಇದರಿಂದ ರಾಶಾಧಿಪತಿ ಯಾರ್ಯಾರಿಗಾಗಿರ್ತಾನೋ ಅವನು, ಅಥವಾ 2ನೇ ಮನೆ ಅಧಿಪತಿ ಯಾರ್ಯಾರಿಗಾಗಿರ್ತಾನೋ ಅವ್ರಿಗೆಲ್ಲರಿಗೂ ಕೂಡ ಒಂದ್ ಒಳ್ಳೆ ಲಾಭನ ನೋಡಬಹುದು. ಮೊದಲನೇದಾಗಿ ಈಗ ನೀವು ಮೇಷರಾಶಿ. ಹೌದು. ಸೊ ಮೇಷರಾಶಿಯವ್ರಿಗೆ ಏನಾಗುತ್ತೆ ಅಂತಂದ್ರೆ, ಆಸ್ ಯೂಶುವಲ್ ಮೇಷರಾಶಿಯವರಿಗೆ ಅನುಕೂಲವಾದ ಪರಿಸ್ಥಿತಿ ಇದೆ. ಗುರು ಅವರ ಒಂದು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಏನ್ ಕೆಲ್ಸಕ್ಕೂ ಮುನ್ನುಗ್ಗಿ ಹೋಗುವಂತ ಒಂದು ಬಲ ಅವ್ರಿಗಿರುತ್ತೆ. 2ನೇದು, ಅವ್ರಿಗೆ ಅವರ ತಂಗಿ ತಮ್ಮ ಯಾರಾದ್ರೂ ಇದ್ರು ಅಂದ್ರೆ ಅವ್ರ ಕಡೆಯಿಂದ ಸಹಾಯ ಆಗ್ತಾ ಇರುತ್ತೆ. ಮತ್ತೆ ಇವ್ರ ಮಾತಿಗೆ ಮುಖ್ಯವಾಗಿ ಬೆಲೆ ಬರುವಂತ ಒಂದು ಟೈಮ್ ಆಗಿರುತ್ತೆ. ಮತ್ತೆ ಇವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅಥವಾ ಜನಗಳ ಜೊತೆನಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದ್ರೆ ಅದು ಸ್ವಲ್ಪ ಫೇಮಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಇನ್ನ ಕೇತುವಿನ ಸಂಚಾರದಿಂದ ಏನಾಗುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಕೇತು ಬದಲಾವಣೆ ಆಗೋ ತನಕನೂ ಕೂಡ ಮಕ್ಕಳನ್ನ ಇವ್ರು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಅಥವಾ ಅವ್ರ ವರ್ತನೆಯಲ್ಲಿ ಏರುಪೇರು ಆಗ್ಬೋದು. ಏನಾದ್ರು ಒಂದು ಕೆಲವು ಸಮಸ್ಯೆಗಳಂತೂ ಅವ್ರಿಗೆ ಮಕ್ಕಳಿಂದ ಒಂದು ಕೆಲವು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗಿ ಬರುತ್ತೆ. ಇನ್ನ ಇವರ ಏನೋ 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಅದರಲ್ಲೂ ರಾಹು, ಬುಧ ಮತ್ತೆ ಕುಜ, ಇಷ್ಟು ಗ್ರಹಗಳು ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜನೇ ಸಂಚಾರ ಮಾಡ್ತಿರೋದ್ರಿಂದ, ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಅನುಕೂಲವಾದ ಪರಿಸ್ಥಿತಿನ ಇವ್ರು ಎದುರಿಸಬಹುದು. ಅಂದ್ರೆ ಇವ್ರು ಏನೇನೆಲ್ಲ ಕೆಲಸ ಮಾಡ್ತಿರ್ತಾರೆ ಅದರಲ್ಲಿ ಉತ್ತಮವಾದ ಲಾಭನ ಇವರು ನೋಡಬಹುದು. ಹಾಗೆ ಒಳ್ಳೊಳ್ಳೆ ಅವಕಾಶಗಳು ಇವ್ರಿಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿ ಇರುತ್ತೆ. ಆದ್ರೆ ಇಷ್ಟೊಂದು ಚೆನ್ನಾಗಿದ್ರು ಕೂಡ ಖರ್ಚು ಅನ್ನೋದು ಅದ್ರ ಬೆನ್ನಿಂದನೇ ಇರುತ್ತೆ. ಹೌದು. ಖರ್ಚಲ್ಲಿ ಇವ್ರಿಗೆ ಏನಕ್ಕೆ ಅಂತಂದ್ರೆ ನೋಡಿ, ಶನಿ, ಶುಕ್ರ, ರವಿ ಈ 3 ಗ್ರಹಗಳು 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅತಿಯಾದ ಖರ್ಚಿರುತ್ತೆ ಇವ್ರಿಗೆ. ಅದು ಆಸ್ಪತ್ರೆ ಖರ್ಚಾಗಿರ್ಬಹುದು, ಅಥವಾ ಏನಾದ್ರೂ ಮನೇಲಿ ಶುಭ ಕಾರ್ಯ ಮಾಡ್ತಿದ್ದಾರೆ ಅಂತ ಖರ್ಚಾಗೋದಾಗಿರ್ಬೋದು. ಯಾಕೆಂದ್ರೆ ಗುರುವಿನ ದೃಷ್ಟಿನೂ ಕೂಡ ನೋಡಿ, ಇವರ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 11ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಈ ಟೈಮಲ್ಲಿ ಏನಂತಾನೆ ಇವ್ರ ಮನೇಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಏನಾದ್ರೂ ಆಗಿರ್ಬೋದು, ಟ್ರಾವೆಲ್ ಮಾಡೋದು, ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದಾಗಿರ್ಬೋದು, ಅಥವಾ ಏನಾದ್ರೂ ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು ಮಾಡಿಸ್ಕೊಳ್ಳೋದು, ಮದ್ವೆ ಮಾಡಿಸೋಂಥದ್ದು. ಇವ್ರಿಗೆ ಕಂಕಣ ಬಲ ಕೂಡ ಬಂದಿದೆ. ಸೊ ಮದ್ವೆ ಮಾತುಕತೆಗಳಾಡೋದು, ಮನೇಲಿ ಮದ್ವೆ ಮಾಡೋದು. ಸೊ ಇದೆಲ್ಲ ಮಾಡ್ತಿದ್ದಾರೆ ಅಂತಂದಾಗ ಖರ್ಚು ಆಗೇ ಆಗೋದು ಖಂಡಿತ. ಇನ್ನ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣ, ಎಜುಕೇಶನ್ ಪರ್ಪಸ್ ಆಗಿ ಅವ್ರೇನಾದ್ರು ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಪ್ರಯಾಣ ಮಾಡೋದು, ಅಥವಾ ಇವರೇ ಏನಾದ್ರು ವಿದೇಶ ನೋಡ್ಬೇಕು ಅಂತಾನೋ ಇನ್ನೊಂದು ಕೆಲ್ಸಕ್ಕೂ ಹೊರಗಡೆ ದೇಶಕ್ಕೆ ಹೋಗ್ತಾರೆ ಅಂತಂದಾಗ ಪ್ರಯಾಣ ಅಂದಾದ್ಮೇಲೆ ಖರ್ಚಿದೆ. ಈ ರೀತಿನಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಅವ್ರಿಗೆ. ಅದ್ ಬಿಟ್ರೆ ಬೇರೆ ಇವರಿಗೆ ಅಂತ ನೆಗೆಟಿವಿಟಿ ಅನ್ನೋದೇನು ಇಲ್ಲ. ಆದಾಯದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ, ಚೆನ್ನಾಗಿ ಆದಾಯ ಮಾಡ್ತಾ ಇರ್ತಾರೆ. ಆದ್ರೆ ಖರ್ಚು ಅನ್ನೋದು ಬೆನ್ನಲ್ಲೇ ಇದೆ. ಮತ್ತೆ ಗ್ರಹಣ ಬೇರೆ ನಡೀತಿದೆ. ಗ್ರಹಣ ಇವರ 5ನೇ ಮನೆಯಲ್ಲಿ ಗ್ರಹಣ ನಡೀತಿದೆ. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ, ಇಲ್ಲೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ 5ನೇ ಮನೇಲಿ ಗ್ರಹಣ ನಡೀತಿರೋದ್ರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಬರುವಂತದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತದ್ದು. ಯಾಕಂದ್ರೆ ಆಲ್ರೆಡಿ ಕೇತು ಇದ್ದಾನೆ 5ನೇ ಮನೆನ ನಾವು ಈ ಒಂದು ಪ್ರೀತಿ ಪ್ರೇಮ ದೇಶ ಕೂಡ ನೋಡ್ತೀವಿ. ಸೊ ಸ್ವಲ್ಪ ಭಿನ್ನಾಭಿಪ್ರಾಯ, ಮಾತುಕತೆಗಳಾಗುವಂಥದ್ದು, ಏನೋ ಸ್ವಲ್ಪ ಮೇಜರ್ ಆಗಿ ಹೋಗ್ದಿರಾ ಒಂದು ರೀತಿನಲ್ಲಿ. ಯಾಕಂದ್ರೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿನೂ ಇರೋದ್ರಿಂದ ಅದು ಸ್ವಲ್ಪ ತಡೆಯುತ್ತೆ. ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ದಿರಾ ಅದನ್ನ ತಡೆಯುತ್ತೆ. ಒಂದು ಆಶೀರ್ವಾದನೂ ಕೂಡ ಸಿಕ್ಕುತ್ತೆ ಗುರುದು ಅಂತ ಹೇಳ್ಬೋದು. ಸೊ ಹಿಂಗಾಗಿ ಒಂದು ಲೆವೆಲ್ ಅಲ್ಲಿ ಇವ್ರಿಗೆ ಸ್ವಲ್ಪ ಸಮಸ್ಯೆಗಳು ಇರುತ್ತೆ.
ಈ ಒಂದು ಮಾಸ ಭವಿಷ್ಯದಲ್ಲಿ ಮೇಷರಾಶಿಗೆ ವಿದ್ಯಾರ್ಥಿ ಮತ್ತು ರೈತರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅದ್ರ ಬಗ್ಗೆ ಹೇಳಿ. ಖಂಡಿತ ನೋಡಿ, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಅವರು ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೋಬಹುದು. ಇನ್ನ ರೈತರು ಅಂತ ಬಂದಾಗ ರೈತರಿಗೂ ಕೂಡ ತುಂಬಾ ಚೆನ್ನಾಗಿದೆ ಟೈಮ್. ಸೊ ಒಂದ್ ಸ್ವಲ್ಪ ಅವ್ರ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೆ ಒಳ್ಳೆ ಇದನ್ನ ಬೆಳೆನ ಬೆಳಿಬಹುದು. ಆದ್ರೆ ಖರ್ಚು ಅನ್ನೋದು ಬೆನ್ನಿಂದೇನೆ ಇರುತ್ತೆ. ಯಾಕಂದ್ರೆ ನಾನು ಹೇಳಿದೆ 12ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದಾವೆ. 2ನೇ ಮನೆ ಅಧಿಪತಿನೂ ಕೂಡ ಇವರಿಗೆ 12ರಲ್ಲಿ ಇರೋದ್ರಿಂದ ಸ್ವಲ್ಪ ವ್ಯಯ ಜಾಸ್ತಿ ಆಗತ್ತೆ ಅನ್ನೋದನ್ನ ಹೇಳ್ಬೋದು. ಇನ್ನ ಪರಿಹಾರನೇ ಆಗ್ಲೇ ಕೇಳಿದ್ರಿ, ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತ ನೋಡಿ. ಮೊದಲನೇದು ಗ್ರಹಣಕ್ಕೋಸ್ಕರ ಪರಿಹಾರ ಅಂತಂದ್ರೆ ಗ್ರಹಣದ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಏನ್ ಜಪ ಮಾಡ್ಕೊಬೇಕು ಅಂತಂದ್ರೆ ಇವರು ಮಹಾಮೃತ್ಯುಂಜಯ ಮಂತ್ರನ ಜಪ ಮಾಡ್ಬೇಕಾಗತ್ತೆ. ಮತ್ತೆ ಈಶ್ವರನ ಬೀಜಾಕ್ಷರಿ ಮಂತ್ರಗಳು, ಓಂ ನಮಃ ಶಿವಾಯ ಅನ್ನುವಂತ ಮಂತ್ರನ ಜಪ ಮಾಡ್ಕೊಳ್ಳೋದು. ಅವ್ರಿಗೆ ಎಷ್ಟು ಸತಿ ಹೇಳ್ಕೊಳಕ್ ಸಾಧ್ಯನೋ ಅಷ್ಟು ಸತಿ ಜಪ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ನಾನು ಹೇಳಿದೆ ಈ ತರ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಅಂತ. ಸೊ ಅದಕ್ಕಾಗಿ ಒಂದು ದೀಪ ಹಚ್ಬಿಟ್ಟು ಅದನ್ನ ಒಂದು ಪ್ರೇಯರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ, ಅದಾದ್ಮೇಲೆ ನಂತರ ಜಪ ಎಲ್ಲ ಮುಗಿದು ಮತ್ತೆ ಗ್ರಹಣದ ಸಮಯ ಮುಗಿದಾದ್ಮೇಲೆ ಅವರು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಕೆಲವು ವಸ್ತುಗಳನ್ನ ದಾನ ಮಾಡ್ಬೇಕಾಗತ್ತೆ. ಏನೆಲ್ಲ ದಾನ ಮಾಡ್ಬೇಕು ಅಂತ ಬಂದಾಗ ಬಿಳಿಯ ವಸ್ತುಗಳು ಯಾವ್ದ್ಯಾವ್ದು, ಅಕ್ಕಿ, ಮೊಸರು, ಹಾಲು, ಈ ತರದ ವಸ್ತುಗಳನ್ನ ಇವರು ಏನು ಜಪ ಮಾಡಕ್ ಮುಂಚೆನೆ ತಂದು ಇಟ್ಕೊಂಡಿದ್ದು ಅದನ್ನ ತಗೊಂಡೋಗಿ ಅದನ್ನ ದೇವಸ್ಥಾನಗಳಿಗೆ ಕೊಡ್ಬೋದು. ಅಥವಾ ನಿರ್ಗತಿಕರಿಗೆ ಯಾರಿಗೆ ನೀಡ್ಫುಲ್ ಇದೆ ಅಂತವ್ರಿಗೆ ಇರೋರ್ಗು ಕೂಡ ಕೊಡ್ಬೋದು. ಇದು ಗ್ರಹಣಕ್ಕೆ ಮಾಡ್ಕೋಬೇಕಾಗಿರೋ ಒಂದು ಪರಿಹಾರ. ಇದನ್ನ ಬಿಟ್ಟು ಈ ತಿಂಗಳಲ್ಲಿ ಬೇರೆ ಇನ್ನೇನ್ ಪರಿಹಾರ ಮಾಡ್ಕೋಬೇಕು ಇವರು ಅಂತ ನೋಡಿದ್ರೆ, ಮೊದಲನೇದಾಗಿ ಇವರು ಕುಜಗ್ರಹದ ಆರಾಧನೆ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಹೋಗೋದು, ಮತ್ತೆ ಹನುಮಾನ್ ಚಾಲೀಸನ ಓದ್ಕೊಳ್ಳೋದು ಮಂಗಳವಾರದ ದಿವಸ ಮತ್ತೆ ಶನಿವಾರದ ದಿವಸ. ಈ ಎರಡನ್ನು ಮಾಡ್ಕೊಂಡ್ರೆ ಸಾಕು, ಇವ್ರಿಗೆ ಎಂತ ನೆಗೆಟಿವಿಟಿ ಬಂದ್ರು ಅದರಿಂದ ಪಾರಾಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಚ್ ತಿಂಗಳ ಒಂದು ಮೇಷರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.